ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕರ್ಕ ರಾಶಿಯವರೇ, ನೀವು ಇಷ್ಟು ದಿನ ಜೀವನದಲ್ಲಿ ಅನುಭವಿಸಿದ ಪ್ರತಿಯೊಂದು ಕ್ಷಣನೂ ನಿಮ್ಮ ಆತ್ಮವನ್ನು ಬಲಪಡಿಸಲು ನಡೆದ ಪ್ರಯಾಣವಾಗಿತ್ತು. ಹೀಗಂತ ನಿಮಗೆ ಅರ್ಥವಾಗಲಾರಂಭಿಸಿದೆ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಮಹತ್ವದ ಕಾಲಚಕ್ರ ತಿರುಗ್ತಾ ಇದೆ. ನೀವು ಮೌನವಾಗಿ ಸಹಿಸಿಕೊಂಡ ಅವಮಾನಗಳು, ನಿಮ್ಮ ಒಳಗೆ ದಹಿಸಿದ ನೋವುಗಳು, ಯಾರಿಗೂ ಹೇಳಲಾಗದ ಭಾರವಾದ ಮನಸ್ಸು, ಇವೆಲ್ಲವೂ ಈಗ ನಿಧಾನವಾಗಿ ಕರಗುವ ಹಂತಕ್ಕೆ ಬಂದಿದೆ. ಕರ್ಕರಾಶಿಯವರು ಸಹಜವಾಗಿ ತುಂಬ ಭಾವನಾತ್ಮಕರು. ಇತರರ ನೋವಿಗೆ ಸ್ಪಂದಿಸುವವರು. ತಮ್ಮ ಸಮಸ್ಯೆಗಿಂತ ಇತರರ ಸಮಸ್ಯೆಯನ್ನು ದೊಡ್ಡದಾಗಿ ನೋಡುವವರು. ಆದರೆ ಇದೇ ಇವರ ಒಂದು ಒಳ್ಳೆಯ ಗುಣದಿಂದಾಗಿ ಅನೇಕ ಬಾರಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ಪಡ್ತೀರ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ನಿಮ್ಮ ಒಳ್ಳೆಯತನವನ್ನು ದುರ್ಬಲತೆ ಅಂತ ಅವರು ಭಾವಿಸ್ತಾರೆ. ನಿಮ್ಮ ನಂಬಿಕೆಯನ್ನು ತಮ್ಮ ಲಾಭಕ್ಕೆ ಬಳಸಿಕೊಳ್ತಾರೆ. ಅವರು ಇಷ್ಟೆಲ್ಲ ಮಾಡಿದರೂ ನೀವು ಯಾವತ್ತೂ ಪ್ರತೀಕಾರದ ದಾರಿ ಹಿಡಿದಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ಕಾಲದ ಮೇಲೆ ಭರವಸೆ ಇಟ್ಟಿದ್ದೀರಿ. ಅದಕ್ಕಾಗಿಯೇ ಈಗ ಕಾಲವೇ ನಿಮ್ಮ ಪರವಾಗಿ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದೆ. ಈ ಅವಧಿಯಲ್ಲಿ ಚಂದ್ರನ ಪ್ರಭಾವ ಕರ್ಕರಾಶಿಗೆ ಅತ್ಯಂತ ಬಲವಾಗಿದ್ದು, ನಿಮ್ಮ ಮನಸ್ಸಿನೊಳಗಿನ ಭಯಗಳನ್ನು ತೆಗೆದುಹಾಕಿ ಆತ್ಮವಿಶ್ವಾಸ ತುಂಬುತ್ತೆ. ಹಿಂದೆ ನೀವು ತೆಗೆದುಕೊಳ್ಳಲು ಹೆದರಾದ ನಿರ್ಧಾರಗಳನ್ನು ಬರುತ್ತೆ. ಈ ಕೆಲಸದ ವಿಚಾರದಲ್ಲಿ ನಿಮ್ಮ ಶ್ರಮವನ್ನು ಕಾಣದಂತೆ ನಡೆಸಿದವರು ಈಗ ನಿಮ್ಮ ಮೇಲೆಯೇ ಅವಲಂಬಿತವಾಗಬೇಕಾದ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಕೂಡ ನಿಮಗೆ ಯಾವಾಗಲೂ ಧೈರ್ಯ ತುಂಬುತ್ತಾ ಬರುವ ಒಂದು ಆತ್ಮ ಇದೆ. ಅದು ಬೇರೆ ಯಾರೂ ಅಲ್ಲ, ನಿಮ್ಮ ಪೂರ್ವಜರ ಆತ್ಮ. ನಿಮ್ಮ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮುತ್ತಜ್ಜ ಆಗಿರ್ಬೋದು, ಮುತ್ತಜ್ಜಿ ಆಗಿರ್ಬೋದು. ಅವರು ನಿಮ್ಮನ್ನು ಕಾಲಿನ ನೆರಳಿನಂತೆ ಯಾವಾಗಲೂ ಕಾಯ್ತಾ ಬಂದಿದ್ದಾರೆ. ಎಷ್ಟೋ ಸಲ ನಿಮ್ಮನ್ನು ಅಪಘಾತಗಳಿಂದ ಎಷ್ಟೋ ಸಲ ಕೂದಲೆಳೆಯಲ್ಲಿ ತಪ್ಪಿಸಿದ್ದಾರೆ. ನಿಮಗೆ ಯಾವಾಗಲೂ ಶುಭವನ್ನು ಕೋರುವ ಒಂದು ಪವಿತ್ರ ಆತ್ಮ ಅವರು. ನಿಮ್ಮ ಮನೆಯಲ್ಲಿ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಂತ ಅನಿಸಿದರೆ ಈ ಮುರಿದೋದ ವಸ್ತುಗಳೇನಿರ್ತವೆ, ಮುರಿದೋದ ಸೋಫಾ ಆಗಿರ್ಬೋದು, ಕನ್ನಡಿ ಆಗಿರ್ಬೋದು, ಗಡಿಯಾರ ಆಗಿರ್ಬೋದು, ಇವೇನು ಕೂಡ ನೀವು ಮನೆಯಲ್ಲಿ ಬ್ರೋಕನ್ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ನಕಾರಾತ್ಮಕತೆಯನ್ನು ಆಕರ್ಷಣೆ ಮಾಡುತ್ತೆ. ತಕ್ಷಣ ಈಗಲೇ ನಿಮ್ಮ ಮನೆಯನ್ನು ಚೆಕ್ ಮಾಡಿ ಅವನ್ನೆಲ್ಲ ಹೊರಗಡೆ ಹಾಕಬೇಡಿ. ನೀವು ಹಳೆಯ ಸಾಲದ ವಿಚಾರದಲ್ಲಿ ಪರಿಹಾರ ಸಿಗುವ ಸೂಚನೆ ಕೂಡ ನಿಮಗೆ ಇದೆ. ಕೆಲವರಿಗೆ ಅಚ್ಚರಿಯ ಹಣ ಪ್ರಾಪ್ತಿಯಾಗುತ್ತೆ. ಕುಟುಂಬದಿಂದ ಬೆಂಬಲ ದೊರೆಯುತ್ತೆ. ಪ್ರೀತಿಯ ವಿಷಯದಲ್ಲಿ ಕರ್ಕರಾಶಿಯವರು ಒಮ್ಮೆ ಪ್ರೀತಿಸಿದರೆ ಸಂಪೂರ್ಣವಾಗಿ ಇವರು ತಮ್ಮನ್ನೇ ತಾವು ಅರ್ಪಿಸಿಕೊಳ್ಳುವಂತಹ ಮನಸ್ಸಿನವರು. ಆದರೆ ಇದೇ ಕಾರಣಕ್ಕೆ ಹೆಚ್ಚು ನೋವನ್ನು ಅನುಭವಿಸ್ತಾ ಇರ್ತಾರೆ. ಈಗ ನಿಮ್ಮ ಹೃದಯವನ್ನು ಗೌರವಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಸಮಯ ಹತ್ತಿರ ಆಗ್ತಾ ಇದೆ. ಈಗಿರುವ ಸಂದರ್ಭದಲ್ಲಿ ಸತ್ಯ ಹೊರಬರುತ್ತೆ. ತಪ್ಪು ಅರ್ಥಗಳು ದೂರವಾಗುತ್ತೆ. ದಾಂಪತ್ಯ ಜೀವನದಲ್ಲಿ ಮೌನವಾಗಿ ಬೆಳೆದ ಅಂತರ ಕಡಿಮೆಯಾಗುತ್ತೆ. ಕುಟುಂಬದವರ ಜೊತೆಗಿನ ಬಾಂಧವ್ಯ ಗಟ್ಟಿಯಾಗುತ್ತೆ. ವಿಶೇಷವಾಗಿ ಮಹಿಳಾ ಕರ್ಕ ರಾಶಿಯವರು ಇಷ್ಟು ದಿನ ತಮಗಾಗಿಯೇ ಬದುಕದೆ ಇತರರಿಗಾಗಿ ಬದುಕಿದ್ರೆ ಈಗ ತಮ್ಮ ಜೀವನದ ನಿರ್ಣಯಗಳನ್ನು ತಾವೇ ತೆಗೆದುಕೊಳ್ಳುವ ಹಂತಕ್ಕೆ ಬರ್ತಾರೆ. ನಿಮ್ಮ ಹಿಂದೆ ಮಾತನಾಡಿದವರು, ನಿಮ್ಮನ್ನು ಒಳಗೊಳಗೆ ಹಾನಿ ಮಾಡೋದಕ್ಕೆ ಪ್ರಯತ್ನ ಮಾಡಿದವರೆಲ್ಲರೂ ಕೂಡ ಈಗ ಒಂದೊಂದಾಗಿ ಅವರ ಬಣ್ಣಗಳು ಬಯಲಾಗ್ತಾ ಹೋಗುತ್ತೆ. ಅವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ. ಇದಕ್ಕೆಲ್ಲ ನೀವು ಏನು ಮಾಡಬೇಕಾಗಿಲ್ಲ. ನಿಮ್ಮ ಶಾಂತಿಯೇ ನಿಮ್ಮ ಶಕ್ತಿ, ನಿಮ್ಮ ಮೌನವೇ ನಿಮ್ಮ ಉತ್ತರ. ಈ ಸಮಯದಲ್ಲಿ ಸೋಮವಾರದಂದು ಶಿವನ ಆರಾಧನೆ ಮಾಡಿದರೆ, ಚಂದ್ರನಿಗೆ ನೀರು ಅರ್ಪಿಸಿ ಓಂ ನಮಃ ಶಿವಾಯ ಅಂತ ಮಂತ್ರವನ್ನು ಜಪಿಸಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತೆ. ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟವೂ ನಿಮ್ಮನ್ನು ಮುರಿಯಲು ಅಲ್ಲ, ನಿಮ್ಮನ್ನು ರೂಪಿಸಲು ಬಂದಿದ್ದು. ಈಗ ನಿಮ್ಮ ಜೀವನದಲ್ಲಿ ಬೆಳಕು ಪ್ರವೇಶ ಮಾಡ್ತಾ ಇದೆ. ನಿಮ್ಮ ಸಮಯ ಆರಂಭವಾಗ್ತಾ ಇದೆ. ನೀವು ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆಯಂದು ಕಾಗೆಗಳಿಗೆ ಆಹಾರವನ್ನು ನೀಡಿ. ಇದರಿಂದ ನಿಮ್ಮ ಪೂರ್ವಜರ ಆತ್ಮಕ್ಕೆ ತೃಪ್ತಿ ಸಿಗುತ್ತೆ. ಪ್ರತಿ
ಹಬ್ಬದಲ್ಲೂ ಏನಾದರೂ ಪಾಯಸ ಮಾಡಲಿ, ಹೋಳಿಗೆ ಮಾಡಲಿ, ಏನೇ ಮಾಡಲಿ, ಪ್ರತಿಯೊಂದು ಫಂಕ್ಷನ್ನಲ್ಲೂ ಕೂಡ ಹಿರಿಯರನ್ನ ನಮಸ್ಕಾರ ಮಾಡಿ ಅವರಿಗೆ ಪೂಜೆ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಕಾರ್ಯಗಳನ್ನು ಮಾಡೋದ್ರಿಂದ ಎಲ್ಲದರಲ್ಲೂ ಕೂಡ ನಿಮಗೆ ಶುಭ ಅನ್ನೋದು ಆಗುತ್ತೆ. ಹಿರಿಯರು ಮತ್ತು ನಮ್ಮ ಪೂರ್ವಜನರು ಏನಿದ್ದಾರೆ ಅವರು ಮತ್ತು ನಮ್ಮ ಕುಲದೇವರು, ಅವರು ನಮ್ಮ ನೆರಳು ಇದ್ದಂತೆ. ನಾವು ಎಲ್ಲಿ ಹೋದರೂ ನೆರಳು ಹೇಗೆ ನಮ್ಮನ್ನು ಹಿಂಬಾಲಿಸುತ್ತೋ ಹಾಗೆ ಅವರು ನಮ್ಮನ್ನು ಹಿಂಬಾಲಿಸುತ್ತಾರೆ. ಅಷ್ಟೊಂದು ಇಂಪಾರ್ಟೆಂಟ್ ಅವರು ನಮಗೆ ಬರೀ ನಮಗೆಲ್ಲ ನಮ್ಮ ವಂಶಕ್ಕೆ ಅವರು ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವರನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಬಾರ್ದು. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.